ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ. ಸೊ ಇದು ಲಾಸ್ಟ್ ಶನಿವಾರ ನಾನು ವ್ಲಾಗ್ ಮಾಡಿದ್ದೆ, ಬಟ್ ಸ್ವಲ್ಪ ಲೇಟ್ ಆಗ್ತಿದೆ ವ್ಲಾಗ್ ಹಾಕೋದಕ್ಕೆ. ಸಾರಿ ಕೇಳ್ತೀನಿ ಅದಕ್ಕೆ. ಸೊ ಬೆಳಿಗ್ಗೆನೇ ಎದ್ದು ನನ್ನ ರುಟೀನ್ ಅವತ್ತು ಸ್ಟಾರ್ಟ್ ಆಯಿತು. ಯಾಕೆಂದರೆ ಜಿಯನ್ಗಿತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಹಾಗೆಯೇ ಅಲ್ಲಿಂದ ಬಂದು ನಮ್ಮ ಸೊಸೈಟಿಲಿ ಕ್ಲೇ ಗಣೇಶ ಮೇಕಿಂಗ್ ಇತ್ತು. ಸೊ ಅದಕ್ಕೆ ಇಡೀ ದಿನ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗೋದಕ್ಕೆ ರೆಡಿ ಆಗಬೇಕಿತ್ತು. ಫ್ರೆಂಡ್ಸ್, ನಾನೆಲ್ಲ ಮುಗಿಸಿ ಬಂದಿದ್ದಾಯಿತು. ನಾನು ಡ್ರೆಸ್ ಎಲ್ಲ ಹಾಕೊಂಡಿದ್ದೀನಿ, ಇವಾಗ ರೆಡಿ ಆಗ್ತಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡಿಕೊಂಡು ಹೊರಡಬೇಕು. ಫ್ರೆಂಡ್ಸ್, ಏನಂದರೆ ನಿಮಗೆ ಗೊತ್ತು, ಹಬ್ಬ ಬಂತು. ಸೊ ಹಬ್ಬ ಅಂದರೆ ಎಂಡ್ಲೆಸ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಹಾಗೆಯೇ ಸ್ವೀಟ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಸೊ ಮೆನಿ ಪಿಕ್ಚರ್ಸ್ ಕೂಡ ನಾವು ತಗೋತೀವಿ. ಸೊ ಅದ್ರ ಜೊತೆಗೆ ನನಗೆ ಹಬ್ಬ ಅಂದಿದ ತಕ್ಷಣ ನನಗೊಂದು ಒಳ್ಳೆ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಕೂಡ ನನಗೆ ಬೇಕು. ನಾನು ತುಂಬ ಸರಿ ಹೇಳಿದ್ದೀನಿ, ನನ್ನ ಸ್ಕಿನ್ನನ್ನು ತುಂಬ ಕೇರ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ಆಗಿರ್ಬೋದು, ನೈಟ್ ಸ್ಕಿನ್ ಕೇರ್ ಆಗಿರ್ಬೋದು, ಯಾವುದೇ ನಾನು ಎಷ್ಟೇ ಬ್ಯುಸಿ ಇರಲಿ, ನಾನು ಎಷ್ಟೇ ಹೊರಗಡೆ ಹೋಗಿರಲಿ, ಸೊ ಬಂದಿದ ತಕ್ಷಣ ನಾನು ಸ್ಕಿನ್ ಕೇರ್ ಮಾಡಿನೇ ಮಲಗೋದು. ಫ್ರೆಂಡ್ಸ್, ನಾನು ರೀಸೆಂಟ್ ಆಗಿ ನ್ಯೂಟ್ರಿಡರ್ಮ್ ಅವ್ರದ್ದು ಫೋಮಿಂಗ್ ಕ್ಲೆನ್ಸರ್ ಆಗಿರ್ಬೋದು, ಹಾಗೆಯೇ ಅವ್ರದ್ದು ಐಕಾನಿಕ್ ಮಾಯಶ್ಚರೈಸಿಂಗ್ ಲೋಷನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ರಿಸಲ್ಟ್ಸ್ ಬಗ್ಗೆ ಹೇಳಬೇಕು ಅಂದರೆ ವಾವ್ ಅಂತಲೇ ಹೇಳ್ಬೋದು. ಫಸ್ಟ್ ನಾನು ನ್ಯೂಟ್ರಿಡರ್ಮ್ ಫೋಮಿಂಗ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ಇದೊಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು ನನ್ನ ಸ್ಕಿನ್ ಪ್ರೆಪ್ಗೆ. ಇಟ್ ರಿಮೂವ್ಸ್ ಆಲ್ ದ ಡರ್ಟ್, ಎಕ್ಸೆಸ್ ಆಯಿಲ್, ಹಾಗೆ ಮೇಕಪ್ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾನು ಇದು ಯೂಸ್ ಮಾಡಿದಾಗೆಲ್ಲ ಅಬ್ಸರ್ವ್ ಮಾಡಿರೋದು ಏನಂದ್ರೆ, ನನ್ನ ಸ್ಕಿನ್ ಟೈಟ್ ಆಗಿ ಅಥವಾ ಡ್ರೈ ಆಗಿ ಫೀಲ್ ಆಗೋದು ನಾನು ನೋಡೇ ಇಲ್ಲ. ಇದರಲ್ಲಿ ನಿಯಾಸಿನಮೈಡ್, ಪ್ಯಾಂಥೆನಾಲ್ ಹಾಗೆ ವಿಟಮಿನ್ ಸಿ ಇದೆ. ನಿಯಾಸಿನಮೈಡ್ ಸ್ಕಿನ್ ಅನ್ನ ಬ್ರೈಟ್ ಮಾಡೋದಕ್ಕೆ, ಈವನ್ ಟೋನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಯಾಂಥೆನಾಲ್ ನಿಮ್ ಸ್ಕಿನ್ ಅನ್ನ ಸೂದ್ ಮಾಡೋದಕ್ಕೆ, ಸ್ಟ್ರೆಂಥನ್ ಮಾಡೋದಕ್ಕೆ, ಸ್ಕಿನ್ ಬ್ಯಾರಿಯರ್ ನ ಹೆಲ್ಪ್ ಮಾಡುತ್ತೆ. ಫೋಮಿ ಟೆಕ್ಸ್ಚರ್ ನಿಮ್ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯಾದ ಡ್ರೈನೆಸ್ ಆಗಿರ್ಬೋದು, ಟೈಟ್ನೆಸ್ ಆಗಿರ್ಬೋದು ನಿಮ್ಗೆ ಫೀಲ್ ಆಗಲ್ಲ. ಇಮಿಡಿಯೇಟ್ ಆಗಿ ನಮ್ಗೆ ವಾಶ್ ಮಾಡಿದ ತಕ್ಷಣ ತುಂಬಾ ಫ್ರೆಶ್ ಆಗಿ ಫೀಲ್ ಆಗುತ್ತೆ, ಹಾಗೆ ಫೆಸ್ಟಿವ್ ಗ್ಲೋ ಕೂಡ ಸಿಗುತ್ತೆ. ಸೊ ಕ್ಲೆನ್ಸ್ ಮಾಡಿದ ತಕ್ಷಣ ನಾನು ಯೂಸ್ ಮಾಡ್ತೀನಿ ನ್ಯೂಟ್ರಿಡರ್ಮ್ಸ್ ಮಾಯಶ್ಚರೈಸಿಂಗ್ ಲೋಷನ್. ಇದೊಂದು ರೆಗ್ಯುಲರ್ ಮಾಯಶ್ಚರೈಸರ್ ಅಲ್ವೇ ಅಲ್ಲ. ಸೊ ಇದರಲ್ಲಿ ಸ್ಪೆಷಲ್ ವಿಟಮಿನ್ ಇ ಇದೆ, ಫಾಸ್ಫೇಟ್ ಇದೆ. ಸ್ಕಿನ್ ಅನ್ನು ತುಂಬಾ ಚೆನ್ನಾಗಿ ಹೈಡ್ರೇಟ್ ಮಾಡೋದಕ್ಕೆ, ರೆಡ್ನೆಸ್ ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ಸಾಫ್ಟ್ ಆಗಿ ಫೀಲ್ ಆಗುತ್ತೆ, ಕಾಮ್ ಆಗಿರುತ್ತೆ ಇಡೀ ದಿನ. ಸೊ ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾವಾಗ ನಿಮ್ ಸ್ಕಿನ್ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವ್ ಇವೆಂಟ್ಸ್ ಇರುತ್ತೆ, ಅವಾಗ ಎಕ್ಸ್ಟ್ರಾ ಗ್ಲೋ ಬೇಕನ್ಸುತ್ತೆ. ಅವಾಗ ಪ್ರಾಡಕ್ಟ್ಸ್ ಏನಿದೆ ಡರ್ಮಟಾಲಜಿಸ್ಟ್ ಅಪ್ರೂವ್ಡ್, ಹಾಗೇನೆ ಮೇಡ್ ಇನ್ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು. ಓವರ್ 18 ಕಂಟ್ರೀಸ್ ಇಲ್ಲಿ ಟ್ರಸ್ಟೆಡ್ ಆಗಿದೆ ಇದು. ಫ್ರೆಂಡ್ಸ್, ಫ್ರಮ್ ಮಾರ್ನಿಂಗ್ ಪೂಜಾ ಇಂದ ಹಿಡಿದು ಹಾಗೇನೆ ಈವ್ನಿಂಗು ಫ್ರೆಂಡ್ಸ್ ಜೊತೆ ಸೇರೋದಾಗಿರ್ಬೋದು, ಫ್ಯಾಮಿಲಿ ಜೊತೆ ಸೇರೋದಾಗಿರ್ಬೋದು, ಅಥವಾ ನೈಟ್ ಪಾರ್ಟೀಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಂಗೊಂದು ಸ್ಕಿನ್ ಅಲ್ಲಿ ಒಂದು ಒಳ್ಳೆ ಗ್ಲೋ ಕೊಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತಿದೆ. ಹಾಗೆ ನಂಗೂ ಕೂಡ ತುಂಬಾ ಇಷ್ಟ ಆಗಿದೆ. ಸೊ ಇದನ್ನ ಯೂಸ್ ಮಾಡಿದಾಗ ನಂಗೆ ಹೆವಿ ಮೇಕಪ್ ಎಲ್ಲ ಬೇಕು ಅಂತ ಅನ್ಸೋದಿಲ್ಲ, ಯಾಕೆಂದ್ರೆ ಅಷ್ಟೊಂದು ಪರ್ಫೆಕ್ಟ್ ಗ್ಲೋ ಸಿಗುತ್ತೆ. ಸೊ ಇದೆರಡು ಕೂಡ ನಂದು ಗೋ ಟು ಪ್ರಾಡಕ್ಟ್ಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೂ ಕೂಡ ಈ ಫೆಸ್ಟಿವಲ್ಗೆ ಒಂದು ಫೆಸ್ಟಿವ್ ಗ್ಲೋ ಏನಾದ್ರೂ ಬೇಕಂದ್ರೆ ಈ ಎರಡೂ ಪ್ರಾಡಕ್ಟ್ಸ್ ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇವಾಗ ಹೋಗಿ ಚೆಕ್ ಮಾಡಿ. ಎರಡು ಪ್ರಾಡಕ್ಟ್ ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟ್ ಹಾಗೆ ಐಬೀರಿಯಾ ಸ್ಕಿನ್ ಬ್ರಾಂಡ್ಸ್ ಅಲ್ಲಿ ಸಿಗುತ್ತೆ. ಪ್ರಾಡಕ್ಟ್ಸ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲೂ ಇದೆ, ಇಲ್ಲಿ ಟ್ಯಾಗ್ ಕೂಡ ಮಾಡಿದೀನಿ, ಹಾಗೇನೆ ಕಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿದೀನಿ. ಫ್ರೆಂಡ್ಸ್, ಟ್ರಸ್ಟ್ ಮೀ, ನೀವು ಒನ್ಸ್ ಅದೇ ಇದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ ಸ್ಕಿನ್ನೇ ನಿಮ್ಗೆ ಥ್ಯಾಂಕ್ ಯು ಹೇಳುತ್ತೆ. ಸೊ ಫ್ರೆಂಡ್ಸ್, ಸ್ಕಿನ್ ಕೇರ್ ಎಲ್ಲ ಮಾಡಿದ್ದಾಯ್ತು. ಸ್ಕಿನ್ ಕೇರ್ ಎಲ್ಲ ಮಾಡಿದ್ಮೇಲೆ ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ. ಏನಕ್ಕೆ ಅಂದರೆ ಜಿಯನ್ ಸ್ಕೂಲಲ್ಲಿ PTM ಇದೆ. ಸೊ ಅದಾದಮೇಲೆ ಜಿಯನ್ಗೆ ಒಂದು ಸ್ಕೂಲ್ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಸೊ ವೆಬ್ಗೆ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೆ ಅದಾದಮೇಲೆ ಮತ್ತೆ ಇಲ್ಲಿ ಜಿಯನ್ಗೆ ಕ್ಲೇ ಮೇಕಿಂಗ್ ಇದೆ, ಅಲ್ಲಿಂದ ಬಂದ ತಕ್ಷಣ ಅಲ್ಲೂ ಹೋಗಬೇಕು. ಸೊ ಹೊರಗಡೆ ಏನಾದರೂ ತಿನ್ಕೊಂಡು ಬರೋಣ ಅಂತ, ಇವತ್ತು ವೀಕೆಂಡ್ ಅಲ್ವಾ. ಸುಮ್ಮನೆ ಹಂಗೆ ಹೋಗಿ ಫಸ್ಟ್ ಜಿಯನ್ ಸ್ಕೂಲ್ ಹತ್ರ ಹೋಗಿ ಫಸ್ಟ್ ಆಮೇಲೆ ಟೆಂಪಲ್ಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಟೆಂಪಲ್ಗೆ ಹೋಗಿ ಸೊ ಇವತ್ತು ಎಷ್ಟೊಂದು ಕೆಲಸ ಇದೆ, ಎಲ್ಲ ಮುಗಿಸ್ಬೇಕು ಇವತ್ತು. ಅದಾದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಗಣೇಶ ಫೆಸ್ಟಿವಲ್ಗೆ. ಸೊ ಬ್ಯಾಕ್ ಟು ಬ್ಯಾಕ್ ಹೀಗೆ ಹೋಗ್ತಾ ಇರುತ್ತೆ ಇವತ್ತಿನ ದಿನ ಪೂರ್ತಿ. ಹಾಗೆಯೇ ನಾನೊಂದು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ. ಸೊ ನಮ್ಮನೇಲಿ ಪೂಜೆ ಇನ್ನೇನು ಮಾಡಿಸ್ಬೇಕು. ಸೊ ಅಕ್ಟೋಬರಲ್ಲಿ ಮಾಡಿಸ್ತೀವ, ಸೆಪ್ಟೆಂಬರಲ್ಲಿ ಮಾಡಿಸ್ತೀವ, ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಬಟ್ ಸ್ಯಾರಿ ತೊಗೊಂಡಿದ್ದೀನಿ, ಒಂದು ರೇಷ್ಮೆ ಸೀರೆ. ಮೀನ್ಸ್ ನಮ್ಗೆ ಗೊತ್ತಲ್ಲ, ನಮ್ಮದೇ ಇವಾಗಿರೋದ್ರಿಂದ ಅದರಲ್ಲೇ ತೊಗೊತಾ ಇರ್ತೀನಿ. ಬಟ್ ಇನ್ನು ನಾನು ರೇಷ್ಮೆ ಸೀರೀಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಸೊ ಅದು ಸ್ಟಾರ್ಟ್ ಮಾಡಿದಾಗ ನಿಮಗೆ ಬರುತ್ತೆ. ಸದ್ಯಕ್ಕೆ ನಾನು ಇವಾಗ ನಮ್ಮ ದಾರಾ ಎಡಿಟ್ ಪೇಜಲ್ಲಿ ಲೆಹೆಂಗಾ ಹಾಫ್ ಸ್ಯಾರಿ ಅದು ಹೋಗ್ತಾ ಇದೆ. ಸೊ ಯಾರಿಗಾದ್ರೂ ಹಾಫ್ ಸ್ಯಾರಿ ಲೆಹೆಂಗಾ ಬೇಕಂದ್ರೆ ಇವಾಗಲೇ ಹೋಗಿ ನೋಡಿ. ಸೊ ಇವಾಗ ಚಂದು ರೆಡಿ ಆಗ್ತಿದ್ದಾರೆ. ಸೊ ಅವ್ರು ರೆಡಿಯಾಗಿ ಬಂದ ತಕ್ಷಣ ಹೊರಡೋದು. ಮನೆ ನೋಡಿ, ಅವನು ಮ್ಯಾಕ್ಸಿ ಜಿಯನ್ ಇಟ್ಟಿರೋ ಹೆಸರು. ಆ ಕಡೆ ಈ ಕಡೆ ಆ ಕಡೆ. ಏನು
ಹಂಗೆ ಮಾಡ್ತಿದ್ಯಾ? ನೋ ಜಿಯನ್ ಟಾಯ್, ಹಲ್ಕ್ ಟಾಯ್. ದಟ್ ಈಸ್ ಬೈಕ್ ಟಾಯ್. ಇದೇನು ಹೆಸರು ಇದಕ್ಕೇನೆ? ಯಾಕೆ ಮ್ಯಾಕ್ಸಿ ಅಂತ ಇಟ್ಟಿದ್ಯಾ? ಫ್ರೆಂಡ್ಸ್, ಏನಂದ್ರೆ ಜಿಯನ್ದು PTM ಮುಗಿದ್ಮೇಲೆ ಇವಾಗ ಇಲ್ಲಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಇವಾಗ ಶನಿವಾರ ಅಲ್ವಾ, ಅದಕ್ಕೆ. ಸೊ ಚಂದು ಅಲ್ಲಿ ಹಿಂದೆ ಬರ್ತಿದ್ದಾರೆ. ಸೊ ಫ್ರೆಂಡ್ಸ್, ಏನಂದ್ರೆ ಜಿಯನ್ದು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೆ ಎಲ್ಲ. ಸೊ 2 o'clock ಇದ್ದಿದ್ದು ಅಪಾಯಿಂಟ್ಮೆಂಟು, ಸ್ಕೂಲ್ ನೋಡಕ್ಕೆ ಹೋಗಿದ್ದು, ಬಟ್ ಅದಾಗಲೇ ಇಲ್ಲ. ಸೊ ಮತ್ತೆ ರೀಸ್ಕೆಡ್ಯೂಲ್ ಮಾಡಬೇಕು ವೀಕ್ ಡೇಲಿ ಯಾವಾಗಲಾದರೂ. ಇವಾಗ ಅವನು ಗಣೇಶ, ಇದು ಕ್ಲೇ ಗಣೇಶ ಮೇಕಿಂಗ್ ಹೋಗ್ಬೇಕಂತೆ. ಅವನು ಯಾವ ಥರ ಮಾಡ್ತೀಯ ಗಣೇಶ? ನಿಂತರ ಅವನ್ ಥರ ಗಣೇಶ ಮಾಡ್ತಾನಂತ ಅವನು. ಓಕೆ ಬೇಬಿ, ಮಾಡೋಣ. ಓ, ಆನೆ ತರ ಮಾಡೋಣ. ಓಕೆ, ಎಲ್ಲಿ ಹೋಗ್ತಿದ್ಯಾ ಇವಾಗ? ಸೊ ಎವ್ರಿ ಇಯರ್ ಇರುತ್ತೆ ಇದು ಕ್ಲೇ ಗಣೇಶ ಮೇಕಿಂಗ್. ಲಾಸ್ಟ್ ಇಯರ್ ಒಂದೇನೋ ಮಿಸ್ ಆಗಿತ್ತು ಅಷ್ಟೇನೆ. ಜಿಯನ್ಗೆ ತುಂಬಾ ಇಷ್ಟ, ಎಲ್ಲ ಮಕ್ಕಳು ಒಟ್ಟಿಗೆ ಬರ್ತಾರೆ. ಮಕ್ಕಳು ಮಾಡೋದಕ್ಕಿಂತ ನಾವು ಪೇರೆಂಟ್ಸ್ ಮಾಡೋದೇ ಜಾಸ್ತಿ ಅಂತ ಹೇಳ್ಬೋದು. ಸೊ ಹಾಗೆ ಜಿಯನ್ಗೂ ಕೂಡ ಅಷ್ಟೇ, ನಾವು ಮತ್ತೆ ಚಂದು ಇಬ್ರು ಸೇರ್ಕೊಂಡು ಆಲ್ಮೋಸ್ಟ್ ನೋಡಿ ರೆಡಿ ಆಗಿದೆ ನಮ್ದು ಗಣೇಶ. ಸ್ವಲ್ಪ ಅದು ಇದು ಡೆಕೋರೇಟ್ ಮಾಡ್ತಾ ಇದ್ವಿ. ಗಣೇಶ ಮೇಕಿಂಗ್ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಹೊತ್ತು ಬಂದು ರಿಲ್ಯಾಕ್ಸ್ ಮಾಡ್ತಿದ್ವಾ. ಇವಾಗ ನಾವು ಪ್ರಾಕ್ಟೀಸ್ ಇದೆ 8 o'clock. ಸೊ ಅದಕ್ಕಿಂತ ಮುಂಚೆ ಕಾಫಿ ಎಲ್ಲ ಮಾಡಿ ವಾಟರ್ ಬಾಟ್ಲ್ ತುಂಬಿಸ್ಕೊಂಡು ಆಮೇಲೆ ಹೋಗೋದು ರೆಡಿ ಆಗಿದ್ದೀನಿ. ಸೊ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಪ್ರಾಕ್ಟೀಸ್ಗೂ ನನಗೆ ಇದೇ ಹಾಕೊಂಡು ಹೋದರೆ ಕಂಫರ್ಟಬಲ್ ಆಗಿರುತ್ತೆ. ನಾರ್ಮಲ್ ಡ್ರೆಸ್ ಹಾಕೊಂಡು ಹೋದರೆ ನನಗೆ ಪ್ರಾಕ್ಟೀಸಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ವರ್ಕೌಟ್ ಮಾಡೋದೇ ಹಾಕ್ಕೊಂಡು ಹೋಗ್ತೀನಿ. ಸೊ ಒಂದೊಂದ್ಸರಿ ಈ ಥರ ಲೈಟ್ ಕಮ್ಮಿ ಇದ್ರೆ ಒಂಥರ ವೈಟ್ ಚೆನ್ನಾಗಿರುತ್ತೆ. ಆಮೇಲೆ ಹಾಕ್ತೀನಿ ಜಿಯನ್ ಬಂದರೆ ಫುಲ್ ಲೈಟ್ ಬೇಕು. ನೀನು ಇವಾಗ ಎದ್ದು ಬರ್ತಿದ್ದಾನೆ. ನಮ್ಮ ಮನೇಲಿ ಈವ್ನಿಂಗ್ ಕಾಫಿ ಟೀ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಮಾರ್ನಿಂಗ್ ಸ್ವಲ್ಪ ಒಂದೊಂದ್ಸರಿ ಮಿಸ್ ಆದರೂ ಆಗ್ಬಿಡುತ್ತೆ, ಬಟ್ ಈವ್ನಿಂಗ್ ಮಿಸ್ ಆಗಲ್ಲ. ಯಾಕೆಂದರೆ ಈವ್ನಿಂಗ್ ನಮಗೆ ಚೆನ್ನಾಗಿರಬೇಕು ಅಂದರೆ ಒಂದು ಕಾಫಿ ಅಥವಾ ಟೀ ಬೇಕು. ಆಮೇಲೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಹೊರಟೆ. ನೋಡಿ ಎಷ್ಟು ಮಳೆ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ಬಂದು ಸ್ವಲ್ಪ ಮಿಲ್ಲೆಟ್ ಇತ್ತು ಮನೇಲಿ. ಸೊ ಅದನ್ನು ರೆಡಿ ಮಾಡಿದೆ, ಟೊಮೆಟೊ ಟ್ಯಾಂಗಿ ಫ್ಲೇವರ್ದು. ಸೊ ಸ್ವಲ್ಪ ಅದನ್ನೇ ಸ್ವಲ್ಪ ರನ್ನಿ ಥರ ಮಾಡಿದ್ದೀನಿ. ಸೊ ಅದನ್ನೇ ತಿನ್ನೋದು ಇವಾಗ. ಏನು ಗೊತ್ತಾ, ಮನೆ ಕೆಲಸ, ಡ್ಯಾನ್ಸ್ ಪ್ರಾಕ್ಟೀಸು, ಜಿಯನ್ನ ಪ್ರಾಕ್ಟೀಸ್ ಕರ್ಕೊಂಡು ಹೋಗೋದು, ಈ ಥರ ಎಷ್ಟೊಂದು ಕೆಲಸಗಳಿದೆ, ಸುಸ್ತಾಗ್ತಿರುತ್ತೆ. ಬಟ್ ಆದರೂ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಎಲ್ಲ ಆದಮೇಲೆ ನನಗೆ ಸ್ವಲ್ಪ ಏನಾದ್ರು ಸ್ವೀಟ್ ತಿನ್ಬೇಕು ಅನಿಸ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ತಿನ್ನೋಣ ಅಂದ್ಬಿಟ್ಟು ತೊಗೊಂಡೆ. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ. ಸೊ ಸಂಡೇ ಆಲ್ಮೋಸ್ಟ್ ಟೈಮ್ ಬಂದು 11 o'clock ಆಗಿದೆ. ಸೊ ನಾನು ಸ್ವಲ್ಪ 9ಗೆಲ್ಲ ಎದ್ದೆ. ಇವತ್ತು ಎದ್ಬಿಟ್ಟು ಹಂಗೆ ಸುಮ್ಮನೆ ಹಾಸಿಗೆ ಮೇಲೆ ಬಿದ್ಕೊಂಡು ಒದ್ದಾಡ್ತಿದ್ದೆ. ಯಾಕೆಂದರೆ ಪ್ರಾಕ್ಟೀಸು ಅದು ಇದು ಫುಲ್ ಸುಸ್ತಾಗ್ತಿದೆ. ಅದರಿಂದ ಚಂದು ಆಮೇಲೆ ಎದ್ದು ಬಟ್ ಆಲ್ರೆಡಿ ಕೆಳಗಡೆ ಅವ್ರು ಹೋದ್ರು. ನಾವು ಲೇಟಾಗಿದ್ರು, ಅವ್ರಿಗೆ ಕೆಳಗಡೆ ಹೋದ್ರು. ಅವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಜಿಯನ್ನು ಶರ್ಟ್ ಎಲ್ಲ ಅವನೇ ಹಾಕೋಬೇಕು, ನೀನು ನನಗೆ ಹೆಲ್ಪ್ ಮಾಡಬೇಡ ಅಂದ್ಬಿಟ್ಟು ಅವನೇ ಹಾಕೋತಾ ಇದ್ದಾನೆ. ಸೊ ಇದ್ದ ತಕ್ಷಣ ಮುಖ ತೊಳ್ಕೊಂಡು ಜಸ್ಟು ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಚಂದು ಹಾಟ್ ವಾಟರ್
ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಪಾಪ ಕೋಲ್ಡ್ ಆಗಿಬಿಟ್ಟು ಅವ್ರಿಗೆ ಯಾವಾಗಲೂ ಇಷ್ಟ ಆಗ್ತಿರ್ಲಿಲ್ಲ, ಕೋಲ್ಡು. ಹಾಟ್ ವಾಟರ್ ರಾತ್ರಿ ಎಲ್ಲ ಜಸ್ಟ್ ನೋಡಿದ್ರಲ್ಲ ಮಸಾಲ ಓಟ್ಸ್ ಮಾಡ್ಕೊಂಡಿದ್ವಿ. ಇದೆ ಯಾವುದೋ ಬ್ರ್ಯಾಂಡ್ ಇದು. ಇದು ಲೂಲು ಮಾರ್ಕೆಟ್ಗೆ ಹೋದಾಗ ತೊಗೊಂಡು ಬಂದಿದೆ, ಅಲ್ಲಿ ಮಾಡಿದೆ. ಸೊ ಫುಲ್ ಒಂದು ಪ್ಯಾಕೆಟ್ ಯೂಸ್ ಮಾಡಿದೆ. ಹಂಗೂ ಸ್ವಲ್ಪ ಇಕ್ಕೊಂಬಿಟ್ಟು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪನೇ ಆಗಿರೋದ ನಿಮಗೆ? ಯೂಶಲಿ ಆಗಲ್ಲ. ಅವರು ಏನು ಗೊತ್ತಾ, ಜಿಯನ್ಗೆ ಬಂದರೆ ನನಗೆ ಬೇಗ ಬಂದ್ಬಿಡ್ತಿತ್ತು. ಇವರಿಗೆ ಈ ಸರಿ ಚಂದಕ್ಕೆ ಬಂದ್ಬಿಟ್ಟಿದೆ. ಫ್ರೆಂಡ್ಸ್, ನಾನು ಹೇಳಿದ್ದೆ, ನಾನು ನಮ್ಮ ಮನೆ ಪೂಜೆ ಇವಾಗ ರೀಸೆಂಟಾಗಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಯಾವಾಗ ಅಂತ ಇನ್ನೂ ಫೈನಲೈಸ್ ಮಾಡಿಲ್ಲ, ಯಾವ ಡೇಟಲ್ಲಿ ಮಾಡಿಸೋದು ಆ ಥರದ್ದೆಲ್ಲ. ಸೊ ಸ್ಯಾರಿ ಅಂತೂ ನಂದು ಇದು ನೋಡ್ಬೋದು ನೀವು. ಸೊ ರೇಷ್ಮೆ ಸ್ಯಾರಿಗಳೆಲ್ಲ ನಮ್ಮದು ಪೇಜಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇದೇ ಐಡಿಯಾ ಇದೆ ಮಾಡಬೇಕಂತ, ಬಟ್ ಗೊತ್ತಿಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಸಿಲ್ಕ್ ಸೀರೆಗಳು ಬೇರೆ ಥರದ್ದು ನಿಮಗೆ ನಮ್ಮ ಎಡಿಟ್ ಪೇಜಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ, ಬೇರೆ ಬೇರೆ ಥರ ಸಿಲ್ಕ್ ಸೀರೆಗಳು. ಸೊ ಇದು ನಾನು ತೊಗೊಂಡಿರೋಂಥ ಸೀರೆ. ಸೊ ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನ್ನಲ್ಲಿದೆ. ಇದು ರೆಡ್ ಒಂಥರ ಆಯಿಲ್ ರೆಡ್ ಅಥವಾ ಏನು ಹೇಳ್ತೀವಿ ಆ ಥರ ಕಾಂಬಿನೇಷನ್ನಲ್ಲಿದೆ. ಸೊ ಫುಲ್ ಸ್ಯಾರಿ ಒಂದೇ ಥರ ಇದೆ. ಮತ್ತು ಇದು ಸಾಫ್ಟ್ ಸಿಲ್ಕ್ ಅಂತ ಏನು ಹೇಳ್ತೀವಿ ಅದು. ಇದು ಬ್ಲೌಸು ಕೂಡ ಅದೇ ರೀತಿಯಾಗಿ ಬರುತ್ತೆ. ಬ್ಲೌಸು ಕೂಡ ಇಲ್ಲಿ ಏನು ಬಾರ್ಡರ್ ಇದೆ, ಸೊ ಆ ಇದರಲ್ಲೇ ಬರುತ್ತೆ. ಸೊ ಮೈಸೂರು ಸಿಲ್ಕ್ ಸೀರೆ ನಾನು ಆಲ್ಮೋಸ್ಟ್ ಎಷ್ಟೊಂದು ತೊಗೊಂಡಿದ್ದೆ. ಈ ಸರಿ ನಾರ್ಮಲ್ ಸಿಲ್ಕ್ ಸೀರೆ ಅಂದರೆ ಕಾಂಚೀಪುರಂ ಸೀರೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಅದನ್ನು ಕೂಡ ಆ್ಯಡ್ ಮಾಡಬೇಕು ನಮ್ಮ ಎಡಿಟ್ ಪೇಜಲ್ಲಿ ಅಂತ ನನಗೆ ತುಂಬ ಆಸೆ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಹಾಕ್ತೀನಿ, ವೆಯ್ಟ್ ಮಾಡ್ತೀರಿ. ಸೊ ಗೊತ್ತಿಲ್ಲ ಯಾವಾಗ ಆ್ಯಡ್ ಮಾಡ್ತೀನಿ ಅಂತ. ಸೊ ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.